ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಒಳಗೆ ನಾವು ಒಂದು ಚಟ್ಪಟ ರೆಸಿಪಿ ಮಾಡ್ಕೊಳ್ಳೋಣ. ಅದೇನಪ್ಪ ಅಂದ್ರೆ ಮಸಾಲ ಮೆಣಸಿನ್ಕಾಯಿ, ಅಂದರೆ ಇದಕ್ಕೆ ಮಸಾಲ ಮಿರ್ಚಿ ಅಂತಾರೆ. ಇದನ್ನು ಊಟದ ಜೊತೆ ಬಾಡಿಸ್ಕೊಳಕ್ಕೆ ಭಾಳ ಟೇಸ್ಟಿಯಾಗಿರ್ತೈತಿ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಮತ್ತು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ನೋಡಿರಿ, 1/2 kg ಆಗೋಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ. ಇದನ್ನು ಕ್ಲೀನಾಗಿ ತೊಳೆದು ಒಂದು ಬಟ್ಟೆಯಿಂದ ಒರೆಸಿ ಇಟ್ಟಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಮೆಣಸಿನ ಪುಡಿ ಅಂದರೆ ಭಂಗಿ ಪುಡಿ ಅಂತೀವಲ್ಲ ಅದು, ಸಾಸಿವೆ 1 ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿನಿ, ಜೀರಿಗೆ 1 ಟೀ ಸ್ಪೂನ್, ಮೆಂತ್ಯ 1 ಟೀ ಸ್ಪೂನ್, ಒಂದು ನಿಂಬೆಹಣ್ಣು, ಅರಿಶಿನ ಪುಡಿ. ಇದು ನೋಡ್ರಿ, ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿನೂ 2 ಭಾಗ ಮಾಡ್ಕೋಬೇಕು ಈ ರೀತಿ. ಇದ್ರದ್ದು ಹಿಂದಿನ ತುಂಬಿರ್ತೈತಲ್ಲ ಅದನ್ನು ತೆಗಿಬೇಕು. ತೆಗೆದು ಈ ರೀತಿ 2 ಭಾಗ ಕಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಇಲ್ಲಿ ನಾನೊಂದು ಪ್ಯಾನ್ ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು. ಈಗ ಇದಕ್ಕೆ ನಾವು ಮೆಂತ್ಯ 1 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಜೀರಿಗೆನೂ ತೊಗೊಳ್ಳೋಣ ಇದ್ರೊಳಗೆ. ಮೆಂತ್ಯ ಮತ್ತು ಜೀರಿಗೆನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಭಾಳ ಡೀಪ್ ಫ್ರೈ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಲೈಟ್ ಫ್ರೈ ಮಾಡ್ಕೋಬೇಕು ಅಷ್ಟೇ. ಅಂದ್ರೆ ಮೆಂತ್ಯ ಒಳಗೆ ಕಹಿ ಅಂಶ ಇರುತ್ತಲ್ಲ ಅದು ಕಡಿಮೆ ಆಗೋ ಸಂಬಂಧ ಫ್ರೈ ಮಾಡ್ಕೋಬೇಕು. ಜೀರಿಗೆಯಲ್ಲಿರೋ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗೈತಿ, ಇದನ್ನು ತೆಗೆದು ಬಿಡೋಣ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಪ್ಯಾನಿಗೆ ಹಾಕೊಳ್ಳೋಣ. ಈಗ ಇದಕ್ಕೆ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ. ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿಗೆ ಕಣ್ಣು ಬೀಳೋ ಥರ ಹುರ್ಕೋಬೇಕು ಇದನ್ನು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಡೋಣ. ಇದು ನೋಡ್ರಿ, ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಮೆಂತ್ಯ ಕಾಳು, ಇದನ್ನು ನಾವು ಕುಟ್ಕೊಬೇಕು ಕಲ್ಲೊಳಗೆ. ಇದನ್ನು ಪೂರ್ತಿ ಪೌಡ್ರ್ ಥರ ಮಾಡಬಾರ್ದು, ತರಿಯಾಗಿ ಕುಟ್ಕೋಬೇಕು ಇದನ್ನು.
ಇದು ನೋಡ್ರಿ ನಮ್ಮ ಜೀರಿಗೆ ಮತ್ತು ಮೆಂತ್ಯ ಪೌಡ್ರ್ ರೆಡಿ ಆಗೈತಿ. ಈ ರೀತಿ ತರ್ತರಿಯಾಗಿ ಕುಟ್ಕೋಬೇಕು. ಇದನ್ನು ಭಾಳ ಪೌಡ್ರ್ ಥರ ಮಾಡ್ಕೋಬಾರ್ದು. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಸಾಸಿವೆನ ತರ್ತರಿಯಾಗಿ ಕುಟ್ಕೊಳ್ಳೋಣ. ಸಾಸಿವೆ ಯಾಕೆ ಬಿಸಿ ಮಾಡಬಾರ್ದು ಅಂದ್ರೆ ಅದು ಕಹಿ ಆಗ್ತೈತಿ. ಸಾಸಿವೆ ಬಿಸಿ ಮಾಡೋದ್ರಿಂದ ಕಹಿ ಆಕೈತಿ. ನೋಡ್ರಿ ನಮ್ಮ ಸಾಸಿವೆನೂ ಈ ರೀತಿ ಕುಟ್ಕೋಬೇಕು. ಭಾಳ ಪುಡಿ ಮಾಡ್ಕೋಬಾರ್ದು. ಇದನ್ನು ತರ್ತರಿಯಾಗಿ ಕುಟ್ಕೋಬೇಕು. ಈಗ ನಾವು ಮುಚ್ಚಳನ ತೆಗಿಯೋಣ. ಇದು ನೋಡ್ರಿ ನಮ್ಮ ಮೆಣಸಿನ್ಕಾಯಿ ಯಾವ ರೀತಿ ಫ್ರೈ ಆಗೈತೆ ಅಂತ. ಇದನ್ನು ಅವಾಗವಾಗ ತಿರ್ವಾಡ್ಕೊತಿರ್ಬೇಕು. ಈ ರೀತಿ ಫ್ರೈ ಮಾಡ್ಕೋಬೇಕು. ಇದನ್ನು ಕಣ್ಣು ಬೀಳೋ ಥರ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ನೀರು ಬಿಡುತ್ತಲ್ಲ ಅದಕ್ಕೆ ಮೊದಲು ಉಪ್ಪು ಹಾಕೊಳ್ಳೋಣ. ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು. ಈಗ ಮೊದಲು ನಾನು ಕೆಂಪು ಮೆಣಸಿನ ಪುಡಿ ಹಾಕ್ಕೊಳತ್ತೀನಿ. ಈಗ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಸಾಸಿವೆ, ಇದನ್ನು ಹಾಕೊಳ್ಳೋಣ. ಮತ್ತು ಜೀರಿಗೆ ಮೆಂತ್ಯ ಪುಡಿ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದ್ರೊಳಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈಗ ಕೊನೆಯದಾಗಿ ಇದ್ರ ಮೇಲೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಈಗ ನಾವು ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಈಗ ಮಸಾಲ ಎಲ್ಲ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಇದು ರೆಡಿ ಆಗೈತಿ. ಇದು ನೋಡ್ರಿ ನಮ್ಮ ಮೆಣಸಿನ್ಕಾಯಿ ಎಲ್ಲ ಪೂರ್ತಿ ಮಸಾಲ ಹತ್ಕೊಂಡೈತಿ. ಎಲ್ಲ ಮೆಣಸಿನ್ಕಾಯಿಗೂ ಈ ರೀತಿ ಮಸಾಲ ಹತ್ಕೊಂಡಿರಬೇಕು. ಇದು ನೋಡ್ರಿ ಫ್ರೆಂಡ್ಸ್, ನಮ್ಮ ಮಸಾಲ ಮೆಣಸಿನ್ಕಾಯಿ ರೆಡಿ ಆಗೈತಿ. ಎಷ್ಟು ಚೆನ್ನಾಗಿ ಕಾಣಿಸತೈತಿ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲ ಮೆಣಸಿನ್ಕಾಯಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಇದನ್ನು ಮಾಡಿಕೊಂಡು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಇದಕ್ಕೆ ಏನೂ ಆಗೋದಿಲ್ಲ. ಇದು ಬಹಳ ರುಚಿಯಾಗಿರ್ತೈತಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡ್ತೀರಿ ಅಂತ ಅನ್ಕೋತೀನಿ. ಟ್ರೈ ಮಾಡಿ ನೋಡಿರಿ. ನಂಗೆ ಕಮೆಂಟ್ ಒಳಗೆ ತಿಳಿಸೋದು ಮರಿಬೇಡ್ರಿ ಹೆಂಗಿತ್ತು ಅಂಥೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.